ಪ್ರತಿದಿನ ನಾವು ಮಾಡೋ ಊಟ ಅತ್ಯಂತ ರುಚಿಕರವಾಗಿ ಇರಬೇಕು, ಆರೋಗ್ಯಕರವಾಗಿ ಇರಬೇಕು, ಹಾಗೇನೆ ಇಷ್ಟಪಟ್ಟು ತಿನ್ನೋ ಹಾಗೂ ಕೂಡ ಇರಬೇಕಾಗ್ತದೆ. ಅದಕ್ಕೆ ನಾವು ಪಲ್ಯ, ಸಾಂಬಾರು, ಚಟ್ನಿ, ಮೊಸರು ಈ ರೀತಿಯಾಗಿ ಬೇರೆ ಬೇರೆ ಪದಾರ್ಥಗಳನ್ನು ಊಟ ಮಾಡ್ತಾ ಇರ್ತೀವಿ. ಹಾಗೇನೆ ನಾನಿವತ್ತು ಮಾಡ್ತಾ ಇರೋದು ಮೂಲಂಗಿ ಪಚ್ಚಡಿ. ಇದು ಊಟದ ಜೊತೆಗೆ ನಮಗೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬ ರುಚಿಯಾಗಿರ್ತದೆ ಮತ್ತು ಆರೋಗ್ಯಕರವಾಗಿ ಕೂಡ ಇರ್ತದೆ. ನಾನಿಲ್ಲಿ ಒಂದು ಮೂಲಂಗಿಯನ್ನು ತಗೊಂಡಿದ್ದೇನೆ. ಅದರ ಮೇಲಿನ ಸಿಪ್ಪೆ ಮತ್ತು ನಾರನ್ನು ಚೆನ್ನಾಗಿ ತೆಕ್ಕೊಂಡು 2-3 ಸಾರಿ ತೊಳ್ಕೊಳ್ಬೇಕು. ಹಾಗೆಯೇ ಒಂದು ದಪ್ಪ ಹೋಲಿರುವಂತಹ ತುರುಮನೆಯಲ್ಲಿ ನಾನು ಮೂಲಂಗಿಯನ್ನು ತುರ್ಕೊಳ್ತಾ ಇದ್ದೇನೆ. ಅತ್ಯಂತ ಸರಳವಾಗಿ 3-4 ಪದಾರ್ಥಗಳನ್ನು ಹಾಕಿ 2-3 ನಿಮಿಷದಲ್ಲಿ ಮಾಡುವಂತಹ ಪಚಡಿ ರೆಸಿಪಿಯನ್ನು ನಾನಿವತ್ತು ತೋರಿಸ್ತಾ ಇದ್ದೇನೆ. ಇದು ಹಸಿ ಮೂಲಂಗಿಯ ಪಚಡಿ. ಎಲ್ಲರಿಗೂ ತುಂಬ ಇಷ್ಟ ಆಗ್ತದೆ, ಫಟಾಫಟ್ ಅಂತ ಮಾಡ್ಬೋದು. ನಾನಿಲ್ಲಿ ಮೂಲಂಗಿಯನ್ನು ಚೆನ್ನಾಗಿ ತುರ್ಕೊಂಡಿದ್ದೇನೆ. ಹಾಗೆ ಒಂದು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಒಂದು ಹಸಿಮೆಣಸಿನಕಾಯಿಯನ್ನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ಬೇಕಿದ್ರೆ ನೀವು ಖಾರದ ಪುಡಿಯನ್ನು ಕೂಡ ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿಯನ್ನು ನಾನು ಸಣ್ಣಗೆ ಕಟ್ ಮಾಡ್ಕೊಳ್ತಾ ಇದ್ದೇನೆ. ನೋಡಿ, ಬೇಕಾಗಿರೋ ಪದಾರ್ಥಗಳು: ಮೂಲಂಗಿ ತುರಿ, ಒಂದು ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಇಂಗು, ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟ ಆದರೆ ಸಾಕು, ನಮ್ಮ ಮೂಲಂಗಿ ಪಚಡಿ ರೆಡಿಯಾಗಿಬಿಡ್ತದೆ. ನಾನಿಲ್ಲಿ ಒಂದು ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೇನೆ. ಒಂದು ಪ್ಯಾನನ್ನು ಒಲೆ ಮೇಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ 1 ಚಮಚ ಎಣ್ಣೆಯನ್ನು ಹಾಕ್ಕೊಂಡಿದ್ದೇನೆ. ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ನಂತರ ಒಂದು ಚಿಟಿಕೆ ಆಗುವಷ್ಟು ಅರಿಶಿನ ಪುಡಿಯನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ ಈಗ ಹಸಿಮೆಣಸಿನಕಾಯಿ ಮತ್ತು ಈರುಳ್ಳಿಯನ್ನು ನಾವು ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಬೇಕು. ಈರುಳ್ಳಿಯನ್ನು ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ಳೋ ಅವಶ್ಯಕತೆಯೇನೂ ಇಲ್ಲ. ಸ್ವಲ್ಪ ಇಂಗನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡ್ರೆ ಸಾಕು. ಇಷ್ಟೇ ಒಗ್ಗರಣೆ ಇದಕ್ಕೆ. ಇದ್ರ ಜೊತೆಗೆ ನಾವು ಸ್ವಲ್ಪ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಳ್ಳೋಣ. ನಂತರ ಸ್ಟವ್ ಆಫ್ ಮಾಡಿಕೊಂಡು ಇದಕ್ಕೆ ನಾವು ತುರಿದಿಟ್ಕೊಂಡಿರುವಂತಹ ಮೂಲಂಗಿಯನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಷ್ಟು ಸುಲಭ ಅಲ್ಲ ನೋಡಿ. ಇವಾಗ ಮೂಲಂಗಿ ಪಚಡಿ ರೆಡಿ ಆಗಿದೆ. ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಮೇಲಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಉದುರಿಸ್ಬಿಟ್ರೆ ತಿನ್ನೋದಕ್ಕೆ ರೆಡಿ ಆಯಿತು ಮೂಲಂಗಿಯ ಪಚಡಿ. ಸ್ವಲ್ಪ ನಾನು ರುಚಿಗೆ ಸಕ್ಕರೆಯನ್ನು ಒಂದು ಅರ್ಧ ಚಮಚ ಹಾಕ್ಕೊಂಡಿದ್ದೇನೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ರೊಟ್ಟಿ ಜೊತೆಗೆ, ಚಪಾತಿ ಜೊತೆಗೆ ನೆಂಚ್ಕೊಂಡು ತಿನ್ನೋದಕ್ಕೆ ತುಂಬಾ ರುಚಿಯಾಗಿ ಇರ್ತದೆ. ಸ್ವಲ್ಪ ಈ ಪಚಡಿಗೆ ಇನ್ನೊಂದು ಸ್ವಲ್ಪ ಟೇಸ್ಟ್ ಕೊಡೋದಕ್ಕೆ ಒಂದು ಅರ್ಧ ಹೋಳು ಲಿಂಬೆಹಣ್ಣನ್ನು ನಾನು ಕಟ್ ಮಾಡಿ ಅದರ ರಸವನ್ನು ಹಾಕ್ಕೊಳ್ತಾ ಇದ್ದೇನೆ. ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ. ಆಯ್ತು ನೋಡಿ, ನಮ್ಮ ಮೂಲಂಗಿ ಪಚಡಿ 2 ನಿಮಿಷದಲ್ಲಿ ತಯಾರಾಗುವಂತಹ ಪಚಡಿ ಇದು. ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಹಸಿ ಮೂಲಂಗಿಯನ್ನು ನಾವು ಆವಾಗ ತಿಂತಾ ಇರಬೇಕು. ಕಫವನ್ನು ಕರಗಿಸುವಂಥ ಶಕ್ತಿ ಈ ಮೂಲಂಗಿಗೆ ಇರ್ತದೆ. ನೋಡಿ, ನಾನು ಒಂದು ಬಟ್ಟಲಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೇನೆ. ಇದೇ ರೀತಿ ಫಟಾಫಟ್ ಅಂತ ಈಸಿಯಾಗಿ ಮಾಡುವಂಥ ಸರಳ ರೆಸಿಪಿಗಳು ನಿಮಗೆ ಇಷ್ಟ ಆಗ್ತಾ ಇದ್ದಲ್ಲಿ ದಿತಿ ಕಿಚನ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಆರೋಗ್ಯಕರವಾದ ಅಡುಗೆಗಳನ್ನು ಮಾಡಿ ಊಟ ಮಾಡಿ ಸಂತೋಷವಾಗಿರಿ, ನಗ್ನಗ್ತಾ ಇರಿ. ಇನ್ನೊಂದು ಸುಲಭವಾದ ಮತ್ತು ಆರೋಗ್ಯಕರವಾದಂತಹ ರೆಸಿಪಿಯನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮಗೋಸ್ಕರ ನಾನು ತಗೊಂಡು ಬರ್ತೇನೆ. ಪೂರ್ತಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.